Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 8, verse 31. If you hold to my teaching, you are really my disciples, then you will know the truth. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಏನೆಂದರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಅಂದರೆ ಯೇಸು ಸ್ವಾಮಿ ಸ್ವತಃ ದೇವರಾಗಿದ್ದಾರೆ. ಯೇಸು ಸ್ವಾಮಿ ಯಾರಲ್ಲಿ ನೆಲೆಗೊಂಡಿರುತ್ತಾರೋ ಅವರಿಗೆ ಕರ್ತನ ಶಿಷ್ಯರು ಎಂಬುದಾಗಿ ಕರೆಯುತ್ತಾರೆ. ನೀವು ನನ್ನಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನೀವು ನನ್ನ ಶಿಷ್ಯರಾಗಿರುತ್ತೀರಿ ಮತ್ತು ಸತ್ಯ ಏನು ಎಂಬುದಾಗಿ ನೀವು ತಿಳಿದುಕೊಳ್ಳುತ್ತೀರಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಹೌದು, ಯೋಹಾನ 15:7 ಕೂಡ ದೇವರ ವಾಕ್ಯ ಈ ರೀತಿ ನಮಗೆ ತಿಳಿಸಲ್ಪಡುತ್ತದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಹೌದು, ದೇವರಿಂದ ನಾವು ಪಡೆದುಕೊಳ್ಳಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು. ಅಂದರೆ ದೇವರ ವಾಕ್ಯವು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ದೇವರ ವಾಕ್ಯ ನಮ್ಮಲ್ಲಿ ಇರುವುದಾದರೆ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿರುವುದಾದರೆ ನಾವು ಏನು ಕೇಳಿದರೂ ಕೂಡ ದೇವರು ನಮಗೆ ಕೊಡ್ತಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಇದಕ್ಕಿಂತ ಹೆಚ್ಚಿನದು ನಮಗೆ ಏನು ಬೇಕು? ನಾವು ಏನು ಕೇಳಿದರೂ ಕೂಡ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆದರೆ ಒಂದೇ ಒಂದು ಷರತ್ತು ಏನೆಂದರೆ, ಅದು ಆತನ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರಬೇಕು, ಆತನ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ಕೇವಲ ದೇವರ ವಾಕ್ಯವನ್ನೇ ಕೇಳಿಸಿಕೊಳ್ಳಿರಿ, ಕೇವಲ ದೇವರ ವಾಕ್ಯದ ಕುರಿತೇ ಮಾತನಾಡಿರಿ, ಕೇವಲ ದೇವರ ವಾಕ್ಯದಂತೆಯೇ ನೀವು ಮಾಡಿರಿ, ಕೇವಲ ದೇವರ ವಾಕ್ಯವನ್ನೇ ಧ್ಯಾನ ಮಾಡಿರಿ, ಕೇವಲ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ, ಕೇವಲ ದೇವರ ವಾಕ್ಯವೆಂಬ ಬುನಾದಿಯ ಮೇಲೆ ನಿಂತುಕೊಳ್ಳಿರಿ, ಕೇವಲ ದೇವರ ವಾಕ್ಯವನ್ನು ಇತರರಿಗೆ ಹೇಳುವಂಥವರಾಗಿರಿ. ಅದನ್ನು ಹೊರತು ನಿಮ್ಮ ಹೃದಯದಿಂದ ಬೇರೇನು ಹೊರಬರುವುದು ಬೇಡ, ನಿಮ್ಮ ಬಾಯಿಯಿಂದ ಬೇರೇನು ಹೊರಬರುವುದು ಬೇಡ. ಆಗ ದೇವರು ನೀನು ಕೇಳಿದ್ದೆಲ್ಲವನ್ನ ಕೊಡ್ತಾರೆ. ಈ ಲೋಕದಲ್ಲಿರುವ ಗಾಳಿ, ಅಲೆಗಳು, ಸಮುದ್ರಗಳು ಇವೆಲ್ಲ ದೇವರ ಮಾತನ್ನು, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತವೆ. ದೆವ್ವಗಳು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತವೆ. ದೇವದೂತರು ದೇವರು ಹೇಳಿದಂತೆ ಮಾಡುತ್ತಾರೆ. ಗಿಡ, ಮರ, ಬೆಟ್ಟಗಳು ಕೂಡ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತವೆ. ಒಣಗಿದ ಎಲುಬುಗಳು, ಮೃತರು ಸಹ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತವೆ. ಈ ರೀತಿ ಪ್ರತಿಯೊಂದೊಂದು ಸೃಷ್ಟಿಯೂ ಕೂಡ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಾನು ನೀನು ಕೂಡ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣವಾ? ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣವಾ? ದೇವರ ವಾಕ್ಯವೇ ನಮ್ಮ ಹೃದಯದಲ್ಲಿರುವುದಾದರೆ ದೇವರ ವಾಕ್ಯವೇ ನಮ್ಮ ಹೃದಯದಿಂದ ಹೊರಬರುವಂಥದ್ದಾಗಿದೆ. ಆ ದೇವರ ವಾಕ್ಯವನ್ನು ಬಿಟ್ಟು ಕೆಟ್ಟದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವುದಾದರೆ ಕೆಟ್ಟದ್ದು ಹೊರಬರುತ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯೋಣ. ಆಗ ದೇವರು ನಾವು ಕೇಳಿದ್ದೆಲ್ಲವನ್ನ ಒದಗಿಸಿಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಉನ್ನತನೂ ಮಹೋನ್ನತನೂ ಆಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಮಾತು ಕೊಟ್ಟು ನೆರವೇರಿಸುವಂಥ ದೇವರೇ, ನಿನಗೆ ಸ್ತೋತ್ರಪ್ಪ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗುತ್ತೀರಿ ಮತ್ತು ಸತ್ಯ ಏನು ಎಂಬುದಾಗಿ ತಿಳಿದುಕೊಳ್ಳುತ್ತೀರಿ ಅನ್ನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುತ್ತೇವೆ ಕರ್ತನೆ. ಆಶೀರ್ವಾದ ಮಾಡು ಸ್ವಾಮಿ. ನಾವು ನಿನ್ನನ್ನು ತಿಳಿದುಕೊಳ್ಳಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಪ್ಪ. ನಿನ್ನನ್ನು ಬಿಟ್ಟು ನಾವು ಬೇರೆಲ್ಲೂ ಹೋಗದಂತೆ ನಿಮ್ಮ ವಾಕ್ಯವನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಮ್ಮ ಹೃದಯದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳಲಿಕ್ಕೆ, ನಿಮ್ಮ ವಾಕ್ಯವನ್ನೇ ತುಂಬಿಟ್ಟುಕೊಳ್ಳಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಈ ಸೃಷ್ಟಿಯೆಲ್ಲವೂ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಮಾನವರಾದ ನಾವುಗಳು ಕೂಡ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸು. ಅಂಥ ಒಂದು ಹೃದಯವನ್ನು ಕೊಡು, ಅಂಥ ಒಂದು ಮನಸ್ಸನ್ನು ನಮಗೆ ಕೊಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ. ನಾವೆಲ್ಲರೂ ಇಂದಿನಿಂದ ದೇವ ನಿನ್ನ ಮಕ್ಕಳಾಗಿ ಜೀವಿಸುತ್ತೇವೆ ಸ್ವಾಮಿ. ನಿಮ್ಮ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೇವೆ. ನಮ್ಮನ್ನು ಆಶೀರ್ವಾದ ಮಾಡು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.